ಬೆಂಗಳೂರಲ್ಲಿ ನೀರಿಗಾಗಿ ಜೀವವೇ ಹೋಗಿದೆ. ನೀರು ಕದಿಯೋದಿಕ್ಕೆ ಅಕ್ರಮ ಕರೆಂಟ್ ಕನೆಕ್ಷನ್ ಅನ್ನ ಮಾಡಿದಂತಹ ಪರಿಣಾಮವಾಗಿ ಕರೆಂಟ್ ಶಾಕ್ನಿಂದ ಮಹಿಳೆ ದುರ್ಮರಣಕ್ಕೀಡಾಗಿದ್ದಾರೆ. ಬೆಂಗಳೂರಿನ ಚಾಮರಾಜಪೇಟೆಯ ಆನಂದಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ನೀರು ಕದಿಯೋದಿಕ್ಕೆ ಕರೆಂಟ್ ಅನ್ನ ಅಕ್ರಮವಾಗಿ ಕನೆಕ್ಷನ್ ಪಡ್ಕೊಂಡಿದ್ದಾರೆ. ಸೊ ಅಕ್ರಮ ಕರೆಂಟ್ ಕನೆಕ್ಷನ್ ಇದೀಗ ಮಹಿಳೆಯ ಸಾವಿಗೆ ಕಾರಣ ಆಗಿದೆ. ಅಂದ್ರೆ ಮಹಿಳೆ ಈ ಒಂದು ಪಂಪ್ ಸೆಟ್ಗೆ ಕರೆಂಟ್ ಅನ್ನ ಹಾಕುವಂತಹ ಸಂದರ್ಭದಲ್ಲಿ ಏನು ಆಗಿತ್ತು ಇಷ್ಟು ವರ್ಷಗಳ ಕಾಲ, ಅದರಲ್ಲಿ ಇವತ್ತು 3 ಗಂಟೆಯ ವೇಳೆಗೆ ನೀರು ತಗೋಬೇಕು ಅಂತ ಹೇಳಿ ಹೋಗಿದ್ದಾರೆ. ಆಗ ಕರೆಂಟ್ ಶಾಕ್ ಹೊಡೆದಿದೆ. ಕರೆಂಟ್ ಶಾಕ್ನಿಂದ ಮಹಿಳೆ ಸಾವನ್ನಪ್ಪಿದ್ದಾರೆ. ಚಾಮರಾಜಪೇಟೆಯ ಆನಂದಪುರದಲ್ಲಿ ಘಟನೆ ನಡೆದಿದ್ದು ಪೈಪ್ಲೈನ್ನಿಂದ ಜನ ನೀರು ಕದಿತಾ ಇದ್ರು. ಕರೆಂಟ್ ಶಾಕ್ನಿಂದ ಮಹಿಳೆಯ ಸಾವಿಗೆ ಇದೀಗ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸ್ಥಳಕ್ಕೆ ಶಾಸಕ ಜಮೀರ್ ಅಹಮದ್ ಅವರು ಬರಬೇಕು ಅಂತ ಒತ್ತಡವನ್ನ ಹೇರ್ತಿದ್ದಾರೆ. ಆನಂದಪುರದಲ್ಲಿ ಜನರು ಭಾರೀ ಸಂಖ್ಯೆಯಲ್ಲಿ ನೆರೆದಿದ್ದು ಪ್ರತಿಭಟನೆಯನ್ನ ಕೈಗೊಂಡಿದ್ದಾರೆ. ಉದ್ರಿಕ್ತ ಜನರನ್ನ ಕಂಟ್ರೋಲ್ ಮಾಡೋದಕ್ಕೆ ಕೆಎಸ್ಆರ್ಪಿ ತುಕಡಿಯನ್ನ ನಿಯೋಜನೆ ಮಾಡಲಾಗಿದೆ. ಈಗಾಗಲೇ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬೆಳಗ್ಗಿನಿಂದಲೂ ಕೂಡ ರಸ್ತೆಯಲ್ಲೇ ಕೂತು ನಮಗೆ ನ್ಯಾಯ ಕೊಡಿಸಬೇಕು ಶಾಸಕರು, ಹಾಗೇನೆ ಅಲ್ಲಿನ ಆ ಭಾಗದ ಶಾಸಕರು, ಈಗಾಗಲೇ ಸಚಿವರು ಆಗಿರುವಂತಹ ಜಮೀರ್ ಅಹಮದ್ ಅವರು ಬರಬೇಕು, ನಮ್ಮ ಸಮಸ್ಯೆಯನ್ನ ಕೇಳಲಿಲ್ಲ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನೀರಿನ ಸೌಲಭ್ಯ ಕಲ್ಪಿಸಿಲ್ಲ ಅಂತ ಹೇಳಿ ಜಲಮಂಡಳಿಯ ವಿರುದ್ಧ ಆಕ್ರೋಶ ಒಂದ್ ಕಡೆಯಾದ್ರೆ, ಈಗಾಗಲೇ ಅಕ್ರಮವಾಗಿ ಪಂಪ್ ಸೆಟ್ಗಳನ್ನ ಹಾಕಿ ಅಕ್ರಮವಾಗಿ ಕರೆಂಟ್ ಕನೆಕ್ಷನ್ ಪಡ್ಕೊಂಡಿದ್ದಾರೆ. ಈಗ ಬೆಸ್ಕಾಂ ಅವರು ಈಗ ಇದಕ್ಕೆ ಉತ್ತರವನ್ನ ಕೂಡ ಕೊಡಬೇಕಾಗಿದೆ. ಇವರ ಗಮನಕ್ಕೆ ಬಂದ್ರು ಕೂಡ ಯಾಕೆ ಸುಮ್ಮನಿದ್ರು ಹಾಗಾದ್ರೆ ಅಂತ ಹೇಳಿ. ಸೊ ಬೆಸ್ಕಾಂನಿಂದ ಕರೆಂಟ್ ಲೈನ್ ಅನ್ನ ಇವರು ಪಡ್ಕೊಂಡಿರೋದು ಅಕ್ರಮವಾಗಿ. ಸೊ ಇಂತಹ ಸಂದರ್ಭದಲ್ಲಿ ಇದೀಗ ಒಂದು ಸಾವು ಆಗಿದೆ. ನೀರಿಗೆ 2:15ಗೆ ಎದ್ದು ಬರೋದು, ಮೋಟರ್ ಹಾಕೋದು, ಪೈಪ್ ಹಾಕೋದು 2:15ಗೆ. 3 ಗಂಟೆಗೆ ನೀರ್ ಬಿಡ್ತಾರೆ ಸರ್. 3 ಗಂಟೆ 3:15ಗೆ ಬಿಡ್ತಾರೆ. ಮೋಟರ್ ಅಲ್ಲಿ ಬಂದು ವಯರ್ ಹಾಕಕ್ಕೂ ಹೋಗಿದ್ದಾರೆ ಅಷ್ಟೇ. ಕರೆಂಟ್ ವಯರ್ ಹಾಕಿನೇ ನಾವು ಮೋಟರ್ ನೀರಲ್ಲಿ ಹಿಡಿಯಕ್ಕಾಗೋದು. ಆ ವಯರ್ ಹಾಕಿ ಕರೆಂಟ್ ಹೊಡೆದಿನೇ ಸರ್ ಇವಾಗ ಸೆತ್ತೋಗಿರೋದು. ನಮ್ಗೆ ಮನೆ ನೀರ್ ಹಾಕೊಟ್ಟಿದ್ರೆ ನಾವ್ಯಾಕೆ 2 ಗಂಟೆಗೆ 3 ಗಂಟೆಗೆ ಎದ್ದಿ ರೋಡ್ ಅಲ್ಲಿ ಸಾಯ್ತೀವಿ ಸರ್ ನಾವು. ನಮ್ಗೆ ಚಾಮರಾಜಪೇಟೆಯ ಶಾಸಕರೇ ಎಲ್ಲಿದ್ದೀರಾ? ಮಿನಿಸ್ಟರ್ ಜಮೀರ್ ಅಹಮದ್ ಖಾನ್ ಎಲ್ಲಿದ್ದೀರಿ? ನಿಮ್ಮ ಕ್ಷೇತ್ರದಲ್ಲಿ ಜನ ಸಾಯ್ತಾ ಇದ್ರು, ಕಾಣ್ತಾ ಇಲ್ವಾ? ಚಾಮರಾಜಪೇಟೆಯ ಶಾಸಕರು ಬರ್ತಾನೆ ಇಲ್ಲ, ನಮ್ಗೆ ಸಮಸ್ಯೆಗಳಿಗೆ ಪರಿಹಾರನೇ ಸಿಗ್ತಾ ಇಲ್ಲ ಅಂತ ಹೇಳಿ ಇದೀಗ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ನಿನ್ನೆಯ ಸಮಸ್ಯೆ ಅಲ್ಲ, ಹಲವಾರು ವರ್ಷಗಳಿಂದ ಈ ರೀತಿಯಾಗಿ ಸಮಸ್ಯೆ ಇದೆ. ಈ ರೀತಿಯಾಗಿ ಜನ ಅಕ್ರಮ ಪಂಪ್ ಸೆಟ್ಗಳಿಗೆ ಕರೆಂಟ್ ಕನೆಕ್ಷನ್ ಅನ್ನ ಕೊಡಿಸ್ಕೊಂಡು ಅವರು ಅಲ್ಲಿ ನೀರನ್ನ ತೆಗಿತಾ ಇರುವಂತದ್ದು, ನೀರನ್ನ ಪಡ್ಕೊಳ್ತಾ ಇರೋದು. ಬೆಳಗಿನ ಜಾವ 3 ಗಂಟೆಗೆ ಅಲ್ಲಿ ಹೋಗ್ತಾರೆ. ನಿಮ್ಮದೇ ಕ್ಷೇತ್ರದ ನಿಮ್ಮದೇ ಮತದಾರರು ಇವರು. ಬೆಂಗಳೂರಿನ ಹೃದಯ ಭಾಗದಲ್ಲಿರೋ ಜನ ಇವರು. ಕುಡಿಯುವ ನೀರಿಗೂ ಪರದಾಡ್ತಿದ್ದಾರೆ ನೋಡಿ. ಈ ಕಡೆ ನಮ್ಮ ಸಚಿವರು ಜನರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ, ಮಾಧ್ಯಮಕ್ಕೂ ಸಿಗ್ತಾ ಇಲ್ಲ. ಹೀಗಾಗಿದೆ ಸ್ವಾಮಿ ನಿಮ್ಮ ಏರಿಯಾದಲ್ಲಿ ಅಂತ ಹೇಳಿ ಕರೆ ಮಾಡಿದ್ರು ಕೂಡ ಸಚಿವರು ಫೋನ್ ರಿಸೀವೂ ಮಾಡಲ್ಲ. ಜಮೀರ್ ಸರ್, ಒಂದು ಪ್ರಾಣ ಹೋಗಿದೆ, ಈಗ್ಲಾದು ಬನ್ನಿ. ಈಗ ಒಂದ್ ಕಡೆ ನಾವು ಮಾತಾಡುವಂತಹ ಸಂದರ್ಭದಲ್ಲಿ ಬೇರೆ ಬೇರೆ ವಿಚಾರಗಳನ್ನ ಹೇಳ್ಬೋದು, ಹಾಗಾಯ್ತು ಹೀಗಾಯ್ತು ಅಂತ ಹೇಳಿ. ಪ್ರಾಣ ಹೋಗಿದೆ ಅಲ್ಲಿ. ಏನ್ ಸಮಸ್ಯೆ ಆಯ್ತು, ಯಾಕೆ ಸಮಸ್ಯೆ ಆಯ್ತು, ಜನ ಯಾಕೆ ಅಲ್ಲಿ ಈ ರೀತಿಯಾಗಿ ಒಂದು ಬೇರೆ ಮಾರ್ಗವನ್ನು ಅನುಸರಿಸಬೇಕಾದಂತಹ ಪರಿಸ್ಥಿತಿ ಬಂತು? ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಈಗಾಗಲೇ 1 ಸಾವು ಆಗಿದೆ, ಅಂದ್ರೆ ಕಳೆದ ಹಲವು ವರ್ಷಗಳಲ್ಲಿ ಈ ತರ ಒಂದು 3 ರಿಂದ 4 ಸಾವು ಆಗಿದೆ ಅಂತ ಅಲ್ಲಿನ ಜನರೇ ಹೇಳ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಅವ್ರ ಮೇಲೆ ಇವ್ರ ಮೇಲೆ ಅವರು ಆರೋಪಗಳನ್ನ ಹಾಕ್ತಾ ಇದ್ದಾರೆ. BWSSB ಅವರು ಬೆಸ್ಕಾಂ ಮೇಲೆ, ಬೆಸ್ಕಾಂ ಅವರು ನಮ್ಗೆ ಗೊತ್ತಿಲ್ಲ ಅನ್ನುವಂಥದ್ದು. ಹಾಗಾದ್ರೆ ಈ ಸಾವಿಗೆ ಯಾರು ಹೊಣೆ? ಜನ ಈಗಲೂ ಕೂಡ ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರಾ? ಅವರ ಬೇಡಿಕೆಗಳು ಏನೇನು? ಈಗಲೂ ಕೂಡ ಮೈಸೂರು ರಸ್ತೆಯನ್ನ ತಡೆದು ಜನ ಈಗಲೂ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಏನು ಇಲ್ಲಿಗೆ ಸ್ಥಳೀಯ ಶಾಸಕ ಜಮೀರ್ ಅಹಮದ್ ಅವರು ಬರಬೇಕು ಮತ್ತೆ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತೇಳಿ ಜನ ಒತ್ತಾಯ ಮಾಡ್ತಿರೋದನ್ನ ಈಗಲೂ ಕೂಡ ನಾವು ನೋಡಬಹುದು. ಏನು ಮಾರ್ಕೆಟ್ ಇಂದ ಮೈಸೂರು ರಸ್ತೆ ಕಡೆಗೆ ಏನು ಟ್ರಾವೆಲ್ ಮಾಡ್ತೀವಿ ಆ ಒಂದು ಭಾಗದಲ್ಲಿ ಈಗಾಗಲೇ ರಸ್ತೆಯನ್ನ ತಡೆಯಲಾಗಿದೆ. ಎರಡೂ ಬದಿ ಒಂದು ಜನ ಸಾಕಷ್ಟು ಸಂಖ್ಯೆಯಲ್ಲಿ ನೆರೆದಿದ್ದು ಏನು ಸ್ಥಳಕ್ಕೆ ಸ್ಥಳೀಯ ಶಾಸಕರು ಬರಬೇಕು ಮತ್ತೆ ನಮ್ಮ ಡಿಮ್ಯಾಂಡ್ ಅನ್ನು ಈಡೇರಿಸಬೇಕು ಅಂತೇಳಿ ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇರೋದು. ಮತ್ತೆ ಇದೇ ಸಂದರ್ಭದಲ್ಲಿ ಏನು ಸಾವನ್ನಪ್ಪಿರುವಂತಹ ಮಹಿಳೆ ಸೆಲ್ವಿ ಏನಿದೆ ಆಕೆ ಸಾವಿಗೆ ಒಂದು ನ್ಯಾಯವನ್ನು ಕೊಡಿಸಬೇಕು ಅಂತೇಳಿ ಒಂದು ಆಗ್ರಹವನ್ನು ಕೂಡ ಈಗಲೂ ಕೂಡ ಮಾಡ್ತಾ ಇರೋದು. ಮತ್ತೆ ಈಗಾಗಲೇ ಸ್ಥಳಕ್ಕೆ ಹೆಚ್ಚುವರಿ ಪೊಲೀಸರು ಕೂಡ ಬಂದಿದ್ದಾರೆ, ಮತ್ತೆ ಕೆಲವು ವ್ಯಕ್ತಿಗಳು ಕೂಡ ಬಂದಿದ್ದು ಅವರನ್ನು ಮನವೊಲಿಸುವಂತ ಕೆಲಸ ಕೂಡ ನಡೀತಾ ಇದೆ. ಆದ್ರೆ ಪ್ರತಿಭಟನಾಕಾರರು ಯಾವುದೇ ಒಂದು ಏನು ಮನವೊಲಿಕೆ ಕೂಡ ಬಗ್ಗದೆ ಅವರು ಕೂಡ ಇನ್ನು ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಯಾಕಂದ್ರೆ
ಈ ಒಂದು ಸಾವಿಗೆ ನ್ಯಾಯ ಬೇಕು, ಮತ್ತೆ ನಮಗೆ ಏನು ನೀರಿಗೆ ಸಮಸ್ಯೆ ಆಗ್ತಿದೆ ಆ ಒಂದು ನೀರಿನ ಸಮಸ್ಯೆಯನ್ನ ಶಾಶ್ವತವಾಗಿ ಪರಿಹರಿಸಬೇಕು ಅಂತೇಳಿ ಒಂದು ಒತ್ತಾಯವನ್ನು ಕೂಡ ಇನ್ನೂ ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಪದೇ ಪದೇ ಈ ರೀತಿ ಪಂಪ್ ಸೆಟ್ ಹಾಕೊಂಡು ನೀರನ್ನ ತೆಗೆಯೋದಕ್ಕೆ ಆಗೋದಿಲ್ಲ. ಈ ರೀತಿ 3-4 ಬಾರಿ ಒಂದು ಕರೆಂಟ್ ಶಾಕ್ ಕೂಡ ಹೊಡೆದಿರೋದು. ಆದ್ರೆ ಇವತ್ತು ಆ ಮಹಿಳೆ ಇಲ್ಲಿ ಸಾವನ್ನಪ್ಪಿದ್ದಾರೆ. ಅದರಿಂದ ಇದಕ್ಕೆ ನ್ಯಾಯ ಬೇಕು ಮತ್ತೆ ಸೂಕ್ತ ಪರಿಹಾರ ಬೇಕು ಅಂತೇಳಿ ಕೂಡ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಏನು ಕೆಲವು ವ್ಯಕ್ತಿಗಳೇನಿದ್ರೆ ಅವರು ಕೂಡ ಬಂದು ಸ್ಥಳೀಯ ವ್ಯಕ್ತಿಗಳು ಪ್ರತಿಭಟನೆ ಮಾಡ್ತಿರುವಂತಹ ನಿವಾಸಿಗಳಂತೂ ಮನವೊಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಯಾರ ಮಾತಿಗೂ ಕೂಡ ಅವರು ಕೇರೆ ಮಾಡದೆ ರಸ್ತೆಯಲ್ಲಿ ಇನ್ನೂ ಕೂಡ ವಾಹನಗಳನ್ನು ತಡೆದು ಒಂದು ಪ್ರತಿಭಟನೆ ಮಾಡ್ತಿರೋದು ಕೂಡ ನೋಡಬಹುದು. ಮತ್ತೆ ಹೆಚ್ಚುವರಿಯಾಗಿ 3 KSRP ತುಕಡಿಗಳು ಮತ್ತೆ ಸ್ಥಳೀಯ ಪೊಲೀಸರನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ಮತ್ತೆ ಜನರನ್ನ ಮನವೊಲಿಸುವಂತ ಕೆಲಸ ಕೂಡ ನಡೀತಾ ಇದೆ. ಆದ್ರೆ ಯಾರು ಕೂಡ ಇಲ್ಲಿಂದ ವಾಪಸ್ ಕದಲೋದಕ್ಕೆ ಯಾರು ಕೂಡ ಇಲ್ಲಿಂದ ಸಿದ್ಧರಿಲ್ಲ. ಯಾಕಂದ್ರೆ ಜಮೀರ್ ಅಹ್ಮದ್ ಅವರು ಇಲ್ಲಿಗೆ ಬರಬೇಕು, ಅವರು ನಮ್ಮ ಮನವಿಯನ್ನ ಕೇಳಬೇಕು, ಮತ್ತೆ ನೀರಿಗೆ ಏನು ಸಮಸ್ಯೆ ಆಗ್ತಿದೆ ಅದನ್ನ ಪರಿಹರಿಸಬೇಕು ಅಂತೇಳಿ ಎಲ್ಲರೂ ಕೂಡ ಒಂದು ಒತ್ತಾಯವನ್ನು ಈಗ ಮಾಡ್ತಾ ಇರೋದು.